ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕಣ್ಮರೆ ಆಗಿರುವ ಶಾಸಕ ಭೈರತಿಗೆ ಬಿಗ್ ರಿಲೀಫ್ ಇದೆ. ಜಾಮೀನು ಕೋರಿದ್ದ ಬಸವರಾಜ್ ಅವರಿಗೆ ಅಂದರೆ ಬಸವರಾಜ್ ಭೈರತಿ ಅವರಿಗೆ ಅರ್ಜಿ ಈಗ ಪುರಸ್ಕೃತಗೊಂಡಿದೆ. ನಿರೀಕ್ಷಣಾ ಜಾಮೀನು ಮಂಜೂರು ಆಗಿದೆ. ಕೋರ್ಟ್ ಕೊಟ್ಟಿರುವಂತಹ ಆದೇಶ ಕೆಆರ್ ಪುರ ಬಿಜೆಪಿ ಶಾಸಕರಿಗೆ ಹೈಕೋರ್ಟ್ ಕಡೆಯಿಂದ ಸಿಗ್ತಾ ಇರುವಂತಹ ಬಿಗ್ ರಿಲೀಫ್. ಜನಪ್ರತಿನಿಧಿ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಸದ್ಯಕ್ಕೆ ಬಂಧನದ ಭೀತಿಯಿಂದ ಬಚಾವಾಗ್ತಾ ಇದ್ದಾರೆ. ಹಾಗಂತ ಹೇಳಿ ವಿಚಾರಣೆಗೆ ಒಳಪಡಿಸಬಾರ್ದು ಅಂತೇನಿಲ್ಲ, ವಿಚಾರಣೆಗೆ ಹಾಜರಾಗ್ತಾರೆ, ಬಟ್ ವಶಕ್ಕೆ ಪಡೆಯೋಂಗಿಲ್ಲ. ಯಾವಾಗ ಈ ರೀತಿಯಾಗಿ ಅರ್ಜಿ ವಜಾ ಆಗಿತ್ತಲ್ಲ, ಆವಾಗಿಂದ ಶಾಸಕರು ಎಸ್ಕೇಪ್ ಆಗಿದ್ರು. ಈಗ ಬಹುಶಃ ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇರುತ್ತೆ. ಕಣ್ಮರೆ ಆಗಿದ್ರು. ಸದ್ಯಕ್ಕೆ ಸಿಗ್ತಾ ಇರುವಂಥ ಬಿಗ್ ರಿಲೀಫ್ ಅವರಿಗೆ. ಆರಂಭದಲ್ಲಿ ಈ ಕೊಲೆ ಕೇಸಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ರು. ತದನಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕ್ತಾರೆ, ಅದು ಕೂಡ ವಜಾ ಆಗುತ್ತೆ. ಆಮೇಲೆ ಕಣ್ಮರೆ ಆಗ್ತಾರೆ. ಈಗ ಕೋರ್ಟ್ ಕೊಟ್ಟಿರುವಂಥದ್ದು ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ, ಅಂದರೆ ಪುರಸ್ಕೃತಗೊಂಡಿರುವಂಥ ಹಿನ್ನೆಲೆಯಲ್ಲಿ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ. ಹಾಗಂತೇಳಿ ವಿಚಾರಣೆಗೆ ಹಾಜರಾಗಬಾರ್ದು ಅಂತೇನಿಲ್ಲ, ವಿಚಾರಣೆಗೆ ಹಾಜರಾಗ್ತಾರೆ, ಬಟ್ ಅವ್ರನ್ನ ವಶಕ್ಕೆ ಪಡೆಯೋಕ್ಕೆ ಅವಕಾಶ ಇರೋದಿಲ್ಲ. ಬರಬಹುದು, ಹೋಗಬಹುದು. ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ಇದು. ಕಣ್ಮರೆ ಆಗಿರುವಂಥ ಶಾಸಕ ಭೈರತಿಗೆ ಸಿಗ್ತಾ ಇರುವಂಥ ಬಿಗ್ ರಿಲೀಫ್. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಇವ್ರ ಮೇಲೇನೆ ಆರೋಪ ಬಂದಿತ್ತು. ಆವಾಗ ಇವರು ಕೂಡ ಮಾತನಾಡಿದರು, ನನ್ನ ಕೈವಾಡ ಇಲ್ಲ ಏನು ಎತ್ತ ಅಂಥೇಳಿ, ಯಾವುದೇ ರೀತಿಯಾಗಿ ಅಂಥ ಘಟನೆಗೆ ಅಥವಾ ಅಂಥ ಕೇಸ್ ವಿಚಾರವಾಗಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ, ನನ್ನ ಪಾತ್ರನೇ ಇಲ್ಲ ಅನ್ನೋ ರೀತಿಯಲ್ಲಿ ವಾದ ಮಾಡಿದರು. ತದನಂತರ ಅವರ ತಾಯಿನೇ ಇವರ ಮೇಲೆ ದೂರನ್ನು ಕೊಡ್ತಾರೆ, ಇವರ ಮೇಲೆ ಆರೋಪವನ್ನು ಮಾಡ್ತಾರೆ. ತದನಂತರ ಇವರ ಮೇಲೆ ಕೇಸ್ ಆಗುತ್ತೆ. ಆವಾಗಿನಿಂದ ಶುರುವಾಗಿರುವಂಥ ಚರ್ಚೆ ಇದು. ಆವಾಗಿಂದ ಕಣ್ಮರೆ ಆಗ್ತಾರೆ, ಅರ್ಜಿಯನ್ನು ಹಾಕ್ತಾರೆ, ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದು ಜನಪ್ರತಿನಿಧಿ ಕೋರ್ಟಲ್ಲಿ ವಜಾ ಆಗತ್ತೆ, ಮತ್ತೆ ಆತಂಕ ಶುರುವಾಗುತ್ತೆ. ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಅಂದರೆ ಕಣ್ಮರೆ ಆಗಿರ್ತಾರೆ. ದೂರದಲ್ಲಿ ಇದ್ಕೊಂಡು ಈಗ ಅರ್ಜಿಯನ್ನು ಸಲ್ಲಿಸಿದ್ರು. ಕೋರ್ಟ್ ಸದ್ಯಕ್ಕೆ ಬಿಗ್ ರಿಲೀಫ್ ಅಂತೂ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಶಾಸಕರಿಗೆ ಸಿಗ್ತಾ ಇರುವಂಥ ಬಿಗ್ ರಿಲೀಫ್ ಇದು. ವಿಚಾರಣೆಗೆ ಹಾಜರಾಗಬಹುದಾ? ಯಾವಾಗ್ಲೂ 6:30 ನಂತರ ಕೋರ್ಟ್ ಕಲಾಪ ಆರಂಭ ಆಗಲ್ಲ. ಇವತ್ತು 6:30 ನಂತರ ಈ ಒಂದು ವಿಚಾರಣೆ ಪುನರಾರಂಭವಾಗಿ ಪ್ರಕರಣದಲ್ಲಿ ನೇಮಕವಾಗಿರುವಂತಹ ವಿಶೇಷ ಸರ್ಕಾರಿ ಅಭಿಯೋಜಕ PN ಜಗದೀಶ್ ವಿದೇಶಕ್ಕೆ ತೆರಳಿದ್ದಾರೆ. ಡಿಸೆಂಬರ್ 30ರಂದು ವಾಪಸ್ ಆಗ್ತಾರೆ. ಅನಂತರ ವಿಚಾರಣೆ ನಡೆಸಬೇಕಂತ ಒಂದು ಮನವಿಯನ್ನ ಕೂಡ ಮಾಡ್ತಾರೆ. ಪ್ರಮುಖವಾಗಿ ಭೈರತಿ ಬಸವರಾಜ್ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಬಹುತೇಕ ವಾದ ಪ್ರತಿವಾದಗಳು ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಪರ ವಕೀಲರು ಕೆಲವೊಂದು ವಾದ ಮಾಡುವ ಸಂದರ್ಭದಲ್ಲಿ ರಾಜಕೀಯ ಕಾರಣಕ್ಕೆ ಈ ಕೇಸ್ನಲ್ಲಿ ಅವರನ್ನ ಸಿಲುಕಿಸಲು ಯತ್ನ ಮಾಡಿದ್ದಾರೆ. ಇವ್ರದ್ದು ಕೊಲೆಯಲ್ಲಿ ಯಾವುದೇ ಪಾತ್ರವಿಲ್ಲ. ಹಾಗೇನೆ CID ವರ್ಗಾವಣೆದ ಬಳಿಕ ಇವರನ್ನ ಬಂಧಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೈಕೋರ್ಟ್ಗೆ ಭೈರತಿ ಬಸವರಾಜ್ ಪರವಾಗಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಇದೇ ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ಏನೇ ಇದ್ರೂ ಜಾಮೀನು ಅರ್ಜಿಯನ್ನ ಹಾಕಿ ಅಂತ ಸೂಚನೆ ಕೊಟ್ಟಿದ್ದು. ಆದ್ರೆ ಅಲ್ಲಿ ರಿಜೆಕ್ಟ್ ಆದ ಕಾರಣ ಇವತ್ತು ಇಲ್ಲಿಗೊಂದು ಅರ್ಜಿಯನ್ನ ಹಾಕಿದ್ರು. ಸದ್ಯ ಭೈರತಿ ಬಸವರಾಜ್ ಅವ್ರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಹೈಕೋರ್ಟ್ ಕೊಟ್ಟಿರುವಂತದ್ದು. ಒಂದು ವೇಳೆ ಈಗಾಗಲೇ ಏನು CID 3 ತಂಡವನ್ನ ಮಾಡಿದೆ, 3 ತಂಡದಲ್ಲಿ ಯಾರಾದ್ರೂ ಕೂಡ ಬಂಧನ ಮಾಡಿದ್ರೆ ಕೂಡ ಅವರನ್ನ ತಕ್ಷಣ ಬಿಡುಗಡೆ ಮಾಡ್ಬೇಕಂತ ಹೈಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಭೈರತಿ ಬಸವರಾಜ್ ಅವರು ತನಿಖೆಗೆ ಸಹಕಾರವನ್ನ ನೀಡಲೇಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅಷ್ಟು ಮಾತ್ರವಲ್ಲದೆ ವಾದ ಮಾಡುವ ಸಂದರ್ಭದಲ್ಲಿ ಮಹತ್ವದ ವಿಚಾರಗಳನ್ನ ಕೂಡ ಭೈರತಿ ಬಸವರಾಜ್ ಪರ ವಕೀಲರು ನ್ಯಾಯಾಧೀಶರು ಎದುರಿದ್ದಾರೆ. ಅಂದ್ರೆ ಈ ಹಿಂದೆ CID ಪೊಲೀಸರು ನೋಟಿಸ್ ನೀಡಿದಾಗ ಕೂಡ ಭೈರತಿ ಬಸವರಾಜ್ ಅವರು ತನಿಖೆಗೆ ಹಾಜರಾಗಿದ್ದಾರೆ. ಆದ್ರೆ ಭೈರತಿ ಬಸವರಾಜ್ ವಿರುದ್ಧ ಇನ್ನೂ ಆರೋಪ ಪಟ್ಟಿಯನ್ನ ಇನ್ನೂ ಕೂಡ ಪೊಲೀಸರು ಸಲ್ಲಿಸಿಲ್ಲ. ಆರೋಪ ಪಟ್ಟಿ ಸಲ್ಲಿಸಿರೋದು ಯಾಕೆ ತನಿಖಾಧಿಕಾರಿ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಸದ್ಯ ಇದನ್ನೆಲ್ಲ ನೋಡ್ಕೊಂಡು ಹೈಕೋರ್ಟ್ ಅವರಿಗೆ ಮಧ್ಯಂತರ ನಿರೀಕ್ಷಣಾ
ಜಾಮೀನನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಬಹುತೇಕ ಪ್ರಮುಖ ವಿಚಾರ ಹೊಂದಿರುವಂತದ್ದು ಇದೇ ಹೈಕೋರ್ಟ್ ಕೋಕಾ ಆಕ್ಟ್ ಅನ್ನ ಅಂದ್ರೆ ತೆಗೆದು ಹಾಕಿತ್ತು. ಸೊ ಇದನ್ನ ಪ್ರಶ್ನೆ ಮಾಡಿ ಇವರು ಈಗಾಗಲೇ ಸಿಐಡಿ ಪೊಲೀಸರು ಪರವಾಗಿ ಎಸ್ಪಿಪಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂತದ್ದು. ಸೊ ಹೀಗಾಗಿ ಹೈಕೋರ್ಟ್ ನೀಡಿರುವಂತಹ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಿಐಡಿ ಪೊಲೀಸರು ಇದನ್ನ ಈಸಿಯಾಗಿ ಬಿಡೋದ ತರ ಕಾಣ್ತಾ ಇಲ್ಲ. ಯಾಕಂದ್ರೆ ಕೋಕಾ ಆಕ್ಟ್ ಅನ್ನ ತೆಗ್ದಿರೋದಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸೊ ಹೀಗಾಗಿ ಹೈಕೋರ್ಟ್ ರಿಜೆಕ್ಟ್ ಮಾಡಿರೋದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಎಲ್ಲಾ ತಯಾರಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಅಂದ್ರೆ ಇವತ್ತು ನಾಳೆ ರಿಲೀಫ್ ಅಂತ ಹೇಳ್ಬೋದು. ಯಾಕಂದ್ರೆ ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಹೌದು. ಯಾಕಂದ್ರೆ ನಾಳೆ ಶನಿವಾರ ಭಾನುವಾರ, ಇನ್ನು ಸೋಮವಾರ ಸುಪ್ರೀಂ ಕೋರ್ಟ್ ಹೋಗ್ಬೇಕಾದ್ರೆ ಸಿಐಡಿ ಪೊಲೀಸರು ಸೋಮವಾರ ಅರ್ಜಿ ಹಾಕುವ ಸಾಧ್ಯತೆ ಇರುವಂತದ್ದು. ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.